ನಾನೇನೋ ನಿನ್ನ ಆರಾಮಾಗಿ ಮನೆ ಕಳಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಆದರೆ ನೀವಿಲ್ಲದೆ ನನಗೆ ಇರೋಕ್ಕಾಯ್ತಿಲ್ಲ. ಯಾಕೋ ನಿಮ್ಮದೇ ಗೆತ್ತಿ. ಇವತ್ತು ಒಂದು ರಾತ್ರಿ ಅಷ್ಟೇ ರಾಮ್ ಅವರೇ. ಡಾಕ್ಟರ್ ಏನಾದರೂ ಹೇಳಿದ್ರ ಆಮೇಲೆ? ಇಲ್ಲ ಮೇಡಮ್ಮು ಆರಾಮಾಗಿ ನಿದ್ದೆ ಮಾಡ್ತಾವ್ರಂತೆ, ಏನು ತೊಂದರೆ ಇಲ್ವಂತೆ. ನಮ್ಮರೆ ಮತ್ತೆ ಈ ವಿಷಯ ಮನೆಯಾಗ ಯಾರಿಗೂ ಗೊತ್ತಿಲ್ಲ ತಾನೇ? ಮುಖ್ಯವಾಗಿ ಅತ್ತಿಗೆಗೆ ಹೇಳ್ಬೇಡಿ. ಅವ್ರಿಗೆ ಗೊತ್ತಾಗ್ಬಿಟ್ರೆ ಪಾಪ ಸ್ಯಾನೇ ನೊಂದ್ಕೊಬಿಡ್ತಾರೆ. ಅವ್ರಿಗೆ ಹೇಳ್ಬೇಡಿ. ಸರಿ ರಾಮ್ ಅವರೇ, ನಾನು ಯಾರಿಗೂ ಏನೂ ಹೇಳಲ್ಲ. ಸರಿ, ಹಂಗಾರೆ ನಿಮ್ಮ ಮನೆ ಕಳಿ, ನಾನು ಬೆಳಗ್ಗೆನೇ ಬರ್ತೀನಿ. ನೀವು ಅಷ್ಟೇ, ಹುಷಾರು. ಗುಡ್ ನಿದ್ದೆ. ಬಾಯ್ ರಾಮ್ ಅವರೇ. ತಳ್ಳ ಅಣ್ಣ ನಿಂತವ ಇರಲಿ, ಅದಕ್ಕೆ ನನ್ನ ಫೋನ್ ಮಾಡಿದ್ರೆ. ಅದು ಸರಿನೇ, ಇರಲಿ ಬಿಡು. ಇದಕ್ಕೆಲ್ಲ ಕಾರಣ ನಂದಿತವ್ರು ಅಂತ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ರಾಮ್ ಅವರೇ? ನಂಗೆ ಅರ್ಥ ಆಯ್ತದೆ ನಮ್ಮವ್ರೆ, ನಾನಿಲ್ಲದೆ ನಿಮಗೂ ನಿದ್ದೆ ಬರೋಕ್ಕಿಲ್ಲ ಅಂತ. ಇದ್ರಾಗೆ ಸೋನಾಕ್ಷಿ ಮೇಡಮಿಗೆ ಬೇರೆ ಹಿಂಗೆ ಆಗ್ಬಿಟ್ಟೈತೆ ಅಂತ ನೊಂದ್ಕೊಂಡಿದ್ದೀರ. ಈಗ ನಾನು ಅಲ್ಲಿದ್ದಿದ್ರೆ ನಿಮ್ಮನ್ನ ಸಮಾಧಾನ ಮಾಡ್ತಿದ್ದೆ. ನಮ್ಮರೆ ನಮ್ಮರೆ ನಿದ್ದೆ ಬರ್ತಾ ಇಲ್ವಾ? ನಮ್ಮರೆ ನೀವಿಲ್ಲದೆ ನನಗೂ ನಿದ್ದೆ ಬರ್ತಾ ಇರಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಬನ್ನಿ, ನಾನು ಅದೇ ಮೇಲೆ ಮನೆ ಕಳಿ. ಸ್ವಲ್ಪ ಹೊತ್ತು ಕೂಡ ನೀವಿಲ್ಲದೆ ಇರೋಕ್ಕಾಗ್ತಾ ಇಲ್ಲ ನನಗೆ. ನೀವೇ ಎಲ್ಲ ರಾಮ್ ಅವರೇ. ಆದರೆ ನಮ್ಮಿಬ್ಬರು ಈ ಪ್ರೀತಿನ ನಂದಿತವರು ಅಸ್ತ್ರವಾಗಿ ಬಳಸ್ಕೋತಿದ್ದಾರೆ. ಅದಕ್ಕೆ ನಾವು ಜಾಗ ಮಾಡಿಕೊಡ್ಬಾರ್ದು ರಾಮ್ ಅವರೇ. ನಿಮ್ಮನ್ನು ದಾಳೋಗಿ ಉಪಯೋಗಿಸ್ಕೊಂಡು ಅವ್ರು ಅಂದ್ಕೊಂಡಿದ್ದೆಲ್ಲ ಸಾಧಿಸೋಕ್ಕೆ ನಾನು ಬಿಡಲ್ಲ. ನಮ್ಮರೆ ಮನೆ ಕಳಿ, ನಮ್ಮರೆ ನಮ್ಮರೆ ಬನ್ನಿ ಮನೆ ಕಳಿ. ನಮ್ಮರೆ ಮನೆ ಕಳಿ. ನಮ್ಮರೆ ಅಣ್ಣ ನಿಮ್ಮ ಮನೆಗೆ ಹೋಗಿ ಮನಿಕ, ನಾನು ನೋಡ್ಕೊತೀವಿ. ಲೇ ಹಂಗಲ್ಲಕ್ಕಲ್ಲ, ನಿಮ್ಮ ಮನಿಕ ನೀನು ಹೇಳ್ತೀನಿ. ಮನಿಕೋ. ಡಾಕ್ಟ್ರೆ ನಾನು ಡಾಕ್ಟ್ರ್ ಅಲ್ಲ, ನರ್ಸು. ಇಲ್ಲಿ ರಾಮಣ್ಣ ಕುಂತಿದ್ನಲ್ಲ ಎಲ್ಲಿ?
ಓ ಅವರಾ ಅಲ್ಲಿ ಡಾಕ್ಟರ್ ಹತ್ರ ಮಾತಾಡ್ತಿದ್ದಾರೆ ನೋಡಿ. ರಾಮಣ್ಣ ಈಟ್ ಬಿರ್ಲಿ ಎದ್ದು ಡಾಕ್ಟ್ರು ತವ ಮಾತಾಡ್ತಾವನೆ ಅಂದರೆ ಅಯ್ಯೋ ಏನಣ್ಣ ಸೀರಿಯಸ್ಸಾ? ಹಾಂ ಅಣ್ಣ ಏನಾಯ್ತಣ್ಣ? ಸೋನು ಮೇಡಮ್ಗೆ ಏನಾಯ್ತು? ಡಾಕ್ಟ್ರೆ ಏನಾಯ್ತು ಡಾಕ್ಟ್ರೆ? ತಗೊಳ್ಳಿ ನನ್ನ ತಗೊಳ್ಳಿ ತಗೊಳ್ಳಿ. ಲೇ 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 ಯಾಕ್ಲಾ ಏನಾಯ್ತಲ್ಲ ನಿಂಗೆ? ಅಯ್ಯೋ ನಿನ್ನ ಮೇಡಮ್ ನೀವು ಹೋಗಿ ನಾನು ನೋಡ್ಕೊತೀನಿ. ಅಯ್ಯೋ ಬಡ್ಡಿದೆ ಯಾಕ್ಲಾ ನಿದ್ದೆ ಬಿಟ್ಟಿಲ್ವ ನಿಂಗಿನ್ನ? ಅದು ಬೆಳಗ್ಗೆ ನನ್ನ ಬಿಟ್ಟು ನೀವು ಬಂದು ಮಾತಾಡ್ತಿದ್ದಲ್ಲ ಅದಕ್ಕೆ ಹೊಸ ಕನ್ಫ್ಯೂಸ್ ಆಗೋಯ್ತು. ಅಯ್ಯ ನೀನು ಲೇ ಸೋನು ಮೇಡಮ್ಗೆ ಏನು ತೊಂದರೆ ಇಲ್ವಂತೆ. ಅವ್ರು ಹೇಳ್ತಿದ್ದಂಗೆ ಕರ್ಕೊಂಡು ಸೀದಾ ಮನೆಗೆ ಹೋಯ್ತಾರದೆಯ. ಸರಿ ಕಣಣ್ಣ. ಏನು ಸರಿ? ನಾನು ಹೋಗಿ ನನ್ನ ಮೇಡಮ್ನ ನೋಡಬೇಕು. ಯಪ್ಪ ಯಾವಾಗ ಬೆಳಗಾಯ್ತದೋ ಅಂತ ಕಾಯ್ತಾ ಇದ್ದೆ. ಸರಿ ಕಲ್ಲ ನಾನು ಮನೆಗೆ ಹೋಗ್ತೀನಿ. ಅಣ್ಣ ನಾನಾ ಒಬ್ಬನೇ ಹೆಂಗಣ? ಲೇ ನಮ್ಮ ಸಂಕ್ರನ ಕಳಿಸ್ತೀನಿ ತಡಿಲ. ಸರಿ ನಾನು ಹೋಗ್ಬತ್ತೀನಿ. ಏನಾರ ಇದ್ರೊಂದು ಫೋನ್ ಹಾಕು ಸರಿನಾ? ಬರ್ತೀನಿ ಹುಷಾರು. ಅಣ್ಣ ಫೋನ್ ತಗೊಳಪ್ಪ ಬರಲಾ? ಎಲ್ಲೆಲ್ಲೂ ನೀವೇ ಕಾಣಿಸ್ತಿದ್ದೀರಾ? ನಮರ್ ಹೇ ಗುಡ್ ಮಾರ್ನಿಂಗ್. ರಾಮೂರೇ ನಿಜವಾಗ್ಲೂ ನೀವೇನಾ? ಏ ಇದೇ ನಿಂಗೆ ಕೇಳ್ಬಿಟ್ರೆ ದಿಟ್ಟವಾಗ್ಲೂ ನಾನೇ. ಯಾವಾಗ ಬಂದ್ರಿ? ಈಗ ಸ್ವಲ್ಪ ಹೊತ್ತಾಯ್ತು. ಮತ್ತು ರಾತ್ರೆಲ್ಲ ನಿಮ್ಮನ್ನು ನೋಡದೆ ಇರೋಕ್ಕಾಯ್ತಾ ಇರಲಿಲ್ಲ. ಅದಕ್ಕೆ ಬೆಳಗ್ಗೆ ಯಾವಾಗ ಆಯ್ತದಪ್ಪ ಅಂತ ಕಾಯ್ಕೊಂಡಿದ್ದು ಬೆಳಕರ್ತಿದ್ದಂಗೆ ಬಂದ್ಬಿಟ್ಟೆ. ಮತ್ತೆ ಸೋನು ಅವ್ರು ಹೇಗಿದ್ದಾರೆ? ಅವ್ರಿಗೇನು ತೊಂದರೆ ಇಲ್ಲ, ಆರಾಮಾಗವ್ರೆ. ನಮ್ಮ ಮಂಜ ನೋಡ್ಕೊತಾವನೆ. ಆಮೇಲೆ ಬರುವಾಗ ನಮ್ಮ ಡ್ರೈವರ್ ಸಂಕ್ರಂಗೂ ಹೇಳ್ಬಿಟ್ಟು ಬಂದೆ. ಅಲ್ಲೇ ಇದು ನೋಡ್ಕೊಂಡು ಆಸ್ಪತ್ರೆ ತಗ ಗಾಡಿ ತಕ್ಕ ಹೋಗಿ ಕರ್ಕೋವಾಗ ಅವ್ರನ್ನ ಮನೆ ತಗ ಬಿಟ್ಬಾ ಅಂತ ಹೇಳಿ ಬಂದೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ಹುಷಾರಲ್ದಿರ್ಬೇಕಾದ್ರೆ ಅವ್ರ ಪಾಪ ಒಂಟಿಯಾಗಿರೋದಕ್ಕಿಂತ ಇಲ್ಲೇ ಬಂದು ನಮ್ಮನೇಲಿ ಇರ್ಬೋದಲ್ವಾ? ಆದರೆ ಅಪ್ಪಯ್ಯ ಅವರಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ ನಮ್ಮರೆ. ಬೇಕಾದ್ರೆ ಒಂದು ಕಿತ್ತಾಗ ನೋಡ್ಕೊಂಡು ಬರುಮ ಬಿಡಿ ಅಲ್ವಾ? ಸರಿ ಸ್ಕೂಲ್ಗೆ ಗೊತ್ತಾಯ್ತದೆ, ನೀವೋಗಿ ರೆಡಿಯಾಗಿ. ನೀವು ಗರಡಿಗೆ ಹೋಗಬೇಕು. ಸರಿ ಆಯಿತು. ಅಕ್ಕ, ರಾಮಣ್ಣ ಬಂದ್ಮ್ಯಾಕೆ ಹೇಳು ಅಂದ್ರಲ್ಲ, ನಾನು ಈಗ ತಾನೇ ನೋಡಿದೆ ರಾಮಣ್ಣನ ಗಾಡಿ ಆಚೆ ನಿಂತೈತೆ. ಗುಡ್. ಆ ಕೋಣ ಬನ್ನ. ಹಾಗಾದರೆ ಈಗ ನನ್ನ ಆಟನ ಶುರು ಮಾಡೋ ಸಮಯ ಬಂತು ಅಂತ ಅರ್ಥ. ಏನು ಆಟ ಅಕ್ಕ? ಅವತ್ತು ಅಶೋಕ್ ಆ ಕೋಣನ ಹತ್ರ ಸೋನು ಮನೆಗೆ ರಾತ್ರಿ ಹೊತ್ತಲ್ಲಿ ಹೋಗೋದು ತಪ್ಪಲ್ವಾ ಅಂತ ಕೇಳಿದ್ದಕ್ಕೆ ಕಾಲರ್ ಹಿಡ್ಕೊಂಡ ಅಲ್ವಾ? ಅದಕ್ಕೆ ತಿರುಗೇಟ್ ಕೊಡೋ ಸಮಯ ಬಂದಿದೆ ಕಣೆ. ಹೆಂಗಕ್ಕ? ಇರು. ಸೋನು ಬರ್ದಿರೋ ಈ ಲೆಟರಿಂದ. ಆದರೆ ಪತ್ರನ ನೀವೇ ಅಲ್ಲೂರ ಬರ್ದಿರೋದು? ಲೆಪ್ಪೆದ್ದಿ, ಈ ವಿಷಯ ಕೋಣಂಗೆ ಗೊತ್ತಿಲ್ವಲ್ಲೇ. ನಿನ್ನೆ
ಆ ಟೀಚರ್ ರಾಜಾರೋಷವಾಗಿ ಕೂಗಾಡ್ ಹೋದ್ಲು. ಅವಳಿಗೆ ಪಾಠ ಕಲಿಸ್ದಂಗೂ ಆಗುತ್ತೆ, ಜೊತೆಗೆ ಆ ಕೋಣ ಅವಮಾನದಿಂದ ತಲೆ ತಗ್ಸೋ ಹಾಗೂ ಆಗತ್ತೆ. ನೋಡ್ತಿರು. ವಾ, ಒಂದೇ ಕಲ್ಲಲ್ಲಿ 2 ಅಕ್ಕಿ. ಹೂ ಕಣೆ, ಕೆಳಗೆ ಬಾ, ನಿಂಗೆ ಒಳ್ಳೆ ಮಜಾ ತೋರಿಸ್ತೀನಿ. ಸೋನುನ ಏಮಾರಿಸಿ ಮೋಸ ಮಾಡಿಬಿಟ್ರು ಬಾವ ಅಂತ ಡ್ರಾಮಾ ಶುರು ಮಾಡ್ತೀನಿ. ಹ್ಞೂ ಅಕ್ಕ, ನಡೀರಿ, ನನಗೂ ಅದನ್ನ ನೋಡೋಕೆ ಕುತೂಹಲ ಐತೆ. ಇವತ್ತಿಗೆ ಈ ಮನೆ ನೆಮ್ಮದಿಗೆ ಸಮಾಧಿ ಕಟ್ತೀನಿ. ಬಾ. ಬಾವಾ, ಅದಕ್ಕೆ ಗುಡ್ ಮಾರ್ನಿಂಗ್. ಏನು ಅದಕ್ಕೆ ಇಟ್ಟು ಬಿರ್ನೆ ಬಿಟ್ಟಿದ್ದೀರಿ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಬಾವಾ. ಹೇಳಿ ಅದಕ್ಕೆ. ರಾತ್ರಿ ಎಲ್ಲ ನೀವು ಮನೆಗೆ ಬಂದಿಲ್ಲ ಅನ್ಸುತ್ತೆ. ಮಿಲ್ನಲ್ಲಿ ಅಷ್ಟೊಂದು ಕೆಲಸ ಇತ್ತಾ ಬಾವಾ? ಅದು ಕೆಲಸ ಮುಗ್ದೋಯ್ತು ಅದಕ್ಕೆ. ಅದಾದ್ಮ್ಯಾಕೆ ಆಟೊತ್ನಾಗೆ ಯಾಕೆ ಮನೆಗೆ ಬರೋದು ಅಂತ ಅಲ್ಲೇ ಮಂಜಿನ ಜೊತೆಗೆ ಮನೆ ಕಬಿಟ್ಟೆ. ಯಾಕೆ ಸುಳ್ಳು ಹೇಳ್ತೀರಾ ಬಾವಾ? ಏನಾಯ್ತು ಅಂತ ಜಾನಕಿ ನಿನ್ನೆ ರಾತ್ರಿನೇ ಹೇಳಿದ್ಲು. ಅಲ್ಲ ನಮ್ಮರೆ ಅದಕ್ಕೆ ಹೇಳ್ಬೇಡಿ ಅಂತ ಹೇಳಿದ್ದೆ ತಾನೇ. ನೋಡಿ ಇವಾಗ ಅದಕ್ಕೆ ನೊಂದ್ಕೋತವ್ರೆ. ಅಯ್ಯೋ ಅದಕ್ಕೆ ನೀವು ಯೋಚನೆ ಮಾಡೋಂಥದ್ದೇನೂ ಆಗಿಲ್ಲ. ಸೋನ್ ಅವ್ರಿಗೆ ಅದೆಂಥದ್ದು, ಫುಡ್ ಪಾಯ್ಸನ್ ಆಗ್ಬಿಟ್ಟೈತಂತೆ ಅಷ್ಟೇಯಾ. ಇಲ್ಲ ಬಾವಾ, ಇನ್ನೂ ನನ್ನಿಂದ ಮುಚ್ಚಿಡೋ ಪ್ರಯತ್ನ ಮಾಡಬೇಡಿ. ನನಗೆಲ್ಲ ಗೊತ್ತು. ಅಯ್ಯ ದಿಟ್ವಾಲು ಅತ್ಗೆ. ಹಾಗಾದ್ರೆ ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ. ನಿಜಕ್ಕೂ ಏನಾಯ್ತು ಗೊತ್ತಾ ಬಾವಾ? ಸೋನು ವಿಷ ತಗೊಂಡಿದ್ದಾಳೆ. ಅದಕ್ಕೆ ಏನು ಹೇಳ್ತಾ ಇದ್ದೀರಾ? ಸೋನ್ ಅವ್ರಿಗೇನು ಆಗಿಲ್ಲ, ನೀವು ಅಳಬೇಡಿ. ನಾನು ಅಳ್ತಿರೋದು ಅದಕ್ಕಲ್ಲ ಬಾವಾ. ಸೋನು ಯಾಕೆ ವಿಷ ತಗೊಂಡ್ಲು ಅಂತ ಕಾರಣ ತಿಳ್ಕೊಂಡ್ಮೇಲೆ ನನಗೆ ನಂಬೋಕೆ ಆಗ್ತಿಲ್ಲ. ಸೋನು ಅವಳ ಕೈಯಾರೆ ಬರ್ತಿರೋ ಲೆಟರ್ ಇದು. ಲೆಟ್ರಾ? ಅದ್ರಾಗ ಏನು ಬರೋದೈತೆ ಅದಕ್ಕೆ? ಅದನ್ನ ನಾನು ಹೇಗೆ ಹೇಳಲಿ ಬಾವಾ? ಈ ಲೆಟ್ರಲ್ಲಿ ಬರ್ತಿರೋ ವಿಷಯ ಏನಾದರೂ ಊರಿನ ಜನಕ್ಕೆ ಗೊತ್ತಾದರೆ ದೊಡ್ಡ ಮನೆ ಮರ್ಯಾದೆನೇ ಕೊಚ್ಕೊಂಡು ಹೊರಟೋಗುತ್ತೆ. ಅಂಥದ್ದೇನು ಬರದೈತೆ ಅಂತ ಹೊಸಿ ಓದಿ ಹೇಳಿ ಅದಕ್ಕೆ. ಅಯ್ಯೋ, ಇದನ್ನ ನಾನು ಹೇಗೆ ಓದಲಿ ಬಾವಾ? ನಾನೇ ಕೂಡ್ಸಿ ಓದ್ಕತ್ತೀನಿ, ಕೊಡಿ ಇಲ್ಲಿ. ಬೇಡ ಬಾವಾ, ಬೇಡ. ನೀವು ತುಂಬಾನೇ ನೊಂದ್ಕೋತೀರಾ. ಅಯ್ಯೋ ಕೊಡಿ ಅದಕ್ಕೆ ಇಲ್ಲಿ.
ನಿನ್ನ ಗಂಡನಿಗೆ ಓದೋದನ್ನು ಕಲಿಸಿದ್ದು ಈಗ ಉಪಯೋಗಕ್ಕೆ ಬರ್ತಿದೆ ಜಾನಕಿ. ಶಬಾಷ್. ಬೇಡ ಬಿಡಿ ಬಾವ, ಓದ್ಬೇಡಿ. ಅದಕ್ಕೆ ಏನದಕ್ಕೆ ಹಿಂಗೆ ಬರ್ದವ್ರೆ? ಅಲ್ಲ ದಿಟ್ವಾಲುವೆ ಸೋನವ್ರೇನಾ ಇದನ್ನ ಬರ್ದಿದ್ದು? ಅದಕ್ಕೆ ಇದ್ರಾಗ ಬರ್ದಿರೋದು ದಿಟನ ಅದಕ್ಕೆ? ನಾನು ನಂಬೋಕ್ಕಿಲ್ಲ. ಆದರೆ ಸೋನುನೇ ಈ ವಿಷಯನ ಊರಿನ ಜನಕ್ಕೆ ಹೇಳಿದ್ರೆ ಎಲ್ಲರೂ ನಂಬ್ತಾರಲ್ಲ ಬಾವ. ಇಲ್ಲ ಅದಕ್ಕೆ ಯಾರೇನೇ ಹೇಳಿದ್ರು ನೀವು ತೆಪ್ಪು ಮಾಡಿದಿರ ಅಂತ ನಾನು ನಂಬೋಕ್ಕಿಲ್ಲ. ನೀವೇನು ಚಿಂತೆ ಮಾಡಬೇಡಿ, ಇದ್ರಾಗ ಏನೋ ತೆಪ್ಪಾಗೈತೆ. ಏನು? ನಾನು ತಪ್ಪು ಮಾಡಿದ್ದೀನಾ? ಏನು ಹೇಳ್ತಿದ್ದೀರಾ ಬಾವ? ಇದ್ರಾಗ ಅದೇ ಅಲ್ವಾ ಬರ್ದಿರೋದು? ಅದಕ್ಕೆ ತಾನೇ ನೀವು ಈಟೊಂದು ಚಿಂತೆ ಮಾಡ್ತಾ ಇರೋದು. ಹಾಗೆ ಹೇಳಿದ್ರೆ ಹೇಗೆ ಅರ್ಥ ಆಗುತ್ತೆ ರಾಮೋರೆ? ಅದೇನು ಬರ್ದಿದೆ ಅಂತ ಜೋರಾಗಿ ಓದಿ ಎಲ್ಲರಿಗೂ ಹೇಳಿ. ನನಗೆ ವಿಷ ಹಾಕಿದು ನಂದಿತಾ. ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಸೋನಾಕ್ಷಿ. ಇಲ್ಲ, ಇದು ಸುಳ್ಳು. ನಾನು ನಂಬೋದಿಲ್ಲ. ಅದಕ್ಕೆ ಒಸಿ ನಿಧಾನ. ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇರೋದು, ಇದು ದಿಟ ಅಲ್ಲ. ನೀವು ಚಿಂತೆ ಮಾಡ್ಕೋಬೇಡಿ. ನಾನು ಟೀಚರ್ ನಂದಿತವ್ರೆ. ಇಂಥ ಚೇಷ್ಟೆಗಳನ್ನ ಹೇಗೆ ನಿಭಾಯಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.